ಮಕರ ರಾಶಿಯವರೇ ಸ್ನೇಹಿತರೆ, ಜೈ ಮಹಾಲಕ್ಷ್ಮಿ. ಲಕ್ಷ್ಮೀ ದೇವಿಯ ಆಶೀರ್ವಾದ, ಗುರುವಿನ ಆಶೀರ್ವಾದ ಮತ್ತು ಶುಕ್ರನ ಶುಭ ಪ್ರಭಾವ ಒಟ್ಟಿಗೆ ಸೇರಿದಾಗ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಶುಭ ಸಂದರ್ಭಗಳು ಬರುತ್ತವೆ. ಕೆಲವೊಮ್ಮೆ ಈ ಅನುಗ್ರಹವು ಅತಿಥಿಯ ರೂಪದಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತದೆ. ಇಂದು ಬರುವ ಈ ಮಾಹಿತಿಯು ನಿಮಗೆ ತುಂಬ ಮುಖ್ಯವಾಗಬಹುದು ಸ್ನೇಹಿತರೆ. ಈ 5 ಜನರು ನಿಮ್ಮ ಮನೆಯಲ್ಲಿದ್ದಾರೆ, ನಿಮ್ಮ ಮನೆಗೆ ಊಟಕ್ಕೆ ಬರುತ್ತಿದ್ದಾರೆ. ಆದರೆ ನೆನಪಿಡಿ, ಮಾನವನ ರೂಪದಲ್ಲಿ ದೇವರುಗಳು ಇರಬಹುದು. ಅವರನ್ನು ಸ್ವಾಗತಿಸುವಾಗ ಈ 4 ತಪ್ಪುಗಳನ್ನು ಮಾಡುವುದನ್ನು ನೀವು ತಪ್ಪಿಸಬೇಕು. ಇಲ್ಲದಿದ್ದರೆ ಶ್ರೀಕೃಷ್ಣ, ವಿಷ್ಣು ಮತ್ತು ತಾಯಿ ಮಹಾಲಕ್ಷ್ಮಿ, ಮಹಾದೇವ ಮತ್ತು ಗುರು ಕೋಪಗೊಳ್ಳುತ್ತಾರೆ. ಇಂದಿನ ಈ ವಿಡಿಯೋ ನಿಮಗಾಗಿ ವಿಶಿಷ್ಟ ಮತ್ತು ಮುಖ್ಯವಾಗಿದೆ. ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲು ಇದನ್ನು ಮಾತ್ರ ನೋಡಿ. ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತಿರುವುದನ್ನು ನೀವು ನೋಡುತ್ತೀರಿ. ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಅದು ಕೇವಲ ಒಂದು ಸರಳ ಭವಿಷ್ಯವಾಣಿ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ಗುರು, ಚಂದ್ರ ಮತ್ತು ಶುಕ್ರ ಗ್ರಹದಲ್ಲಿ ಬಂದಾಗ ಶನಿಯು ತಾಳ್ಮೆಯ ಫಲವನ್ನು ನೀಡಲು ಪ್ರಾರಂಭಿಸಿದಾಗ ಅಂತಹ ವಿಷಯಗಳು ವ್ಯಕ್ತಿಯ ಜೀವನದಲ್ಲಿ ಸಂಭವಿಸುತ್ತವೆ. ಸಾಮಾನ್ಯವಲ್ಲದ ಆದರೆ ಬಹಳ ಲಾಭದಾಯಕವಾದ ಸಂಕೇತಗಳು ಬರಲು ಪ್ರಾರಂಭಿಸುತ್ತವೆ ಮತ್ತು ಅಮೂಲ್ಯ ವರ್ಷಗಳು ಸಮಯದಿಂದ ಕೂಡಿರುತ್ತವೆ ಮತ್ತು ಬಹಳ ಕಡಿಮೆ ಜನರು ತಮ್ಮ ಜೀವನದಲ್ಲಿ ಅಂತಹ ಸಮಯವನ್ನು ಪಡೆಯುತ್ತಾರೆ. ಆದರೆ ನಿಮ್ಮ ಜಾತಕ ನೋಡಿದರೆ ನೀವು ಬೇಗನೆ ಕೋಪಗೊಳ್ಳುತ್ತೀರಿ ಎಂಬುದು ಸ್ಪಷ್ಟವಾಗುತ್ತದೆ. ನಿಮ್ಮನ್ನು ನೋಡಿ ನಿಮ್ಮ ಕೋಪವನ್ನು ಸಾಧ್ಯವಾದಷ್ಟು ನಿಯಂತ್ರಿಸಿಕೊಳ್ಳಬೇಕು ಸ್ನೇಹಿತರೆ. ಇಂದಿನ ವಿಷಯ ಬಹಳ ಗಮನವಿಟ್ಟು ಕೇಳಿ. ನಿಮ್ಮ ಮನೆಗೆ 5 ಜನರು ಊಟಕ್ಕೆ ಬರಬಹುದು. ಇವುಗಳಲ್ಲಿ ಕೆಲವನ್ನು ಸಾಮಾನ್ಯ ಜನರು ನೋಡುತ್ತಾರೆ, ಆದರೆ ಅವುಗಳ ಮೂಲಕ ದೇವರ ಕೃಪೆಯು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ. ಅದೇ ಸಮಯದಲ್ಲಿ 4 ತಾರಾ ಅಥವಾ ತಪ್ಪುಗಳನ್ನು ಮರೆತು ನಂತರವೂ ನೀವು ಮಾಡಬಾರದು, ಏಕೆಂದರೆ ನೀವು ಇಲ್ಲಿ ತಪ್ಪುಗಳನ್ನು ಮಾಡಿದರೆ ನೀವು ತುಂಬಾ ವಿಷಾದಿಸುತ್ತೀರಿ. ಮೇಲಿನ ಹೆಸರಿಗೆ ಒಂದು ದೊಡ್ಡ ಯೋಜನೆ ಇದೆ ಮತ್ತು ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ಇದನ್ನು ನೋಡಿಕೊಳ್ಳಿ ಸ್ನೇಹಿತರೆ. ಇದರರ್ಥ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ದೇವರಾಗುತ್ತಾನೆ ಎಂದಲ್ಲ, ಆದರೆ ಭಾರತೀಯ ಸಂಪ್ರದಾಯದಲ್ಲಿ ಅತಿಥಿಗಳನ್ನು ಗೌರವಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಒಳ್ಳೆಯ ಕಾರ್ಯಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತವೆ ಎಂದು ನಂಬಲಾಗಿದೆ. ದೇವರು ಫಲ ಕೊಡಬಲ್ಲನು, ಆದರೆ ದೇವರು ಆಗಾಗ್ಗೆ ನಮ್ಮ ಜೀವನದಲ್ಲಿ ಅತಿಥಿಯಾಗಿ ಬರುತ್ತಾನೆ. ಅವನು ನಮ್ಮ ಮನೆಗಳಿಗೆ ಬರುತ್ತಾನೆ ಮತ್ತು ನಮಗೆ ಅದು ತಿಳಿದಿರುವುದಿಲ್ಲ. ಆದರೆ ನಾನು ನಿಮಗೆ ಮುಂಚಿತವಾಗಿ ಎಚ್ಚರಿಕೆ ನೀಡುತ್ತಿದ್ದೇನೆ, ಏಕೆಂದರೆ ಆಕಾಶದಲ್ಲಿರುವ ಕಾಸ್ಮಿಕ್ ಶಕ್ತಿಗಳು ಸಂಪೂರ್ಣವಾಗಿ ನಿಮ್ಮೊಂದಿಗೆ ನಿಂತು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಿವೆ. ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ ಮತ್ತು ಆರಂಭದಿಂದಲೇ ವೀಕ್ಷಿಸಿ ಮತ್ತು ಕೊನೆಯವರೆಗೂ ನೋಡಿ, ಏಕೆಂದರೆ ನೀವು ಮತ್ತೆಂದು ಅಂತಹ ಒಳ್ಳೆಯ ಸುದ್ದಿಯನ್ನು ಕೇಳುವುದಿಲ್ಲ. ಈ ಸಮಯದಲ್ಲಿನ ಗ್ರಹಗಳ ಸ್ಥಾನಗಳು ಹೇಳುತ್ತವೆ. ಚಂದ್ರನು ಮಾನಸಿಕ ಶಾಂತಿಯನ್ನು ನೀಡುತ್ತಾನೆ ಮತ್ತು ಶುಕ್ರನು ಅದೃಷ್ಟವನ್ನು ತರುತ್ತಾನೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಗೆ ಕೆಲವು ವಿಶೇಷ ಅತಿಥಿಗಳು ಬರುವ ಸಾಧ್ಯತೆಗಳಿವೆ. ಈ ಸಭೆಗಳ ಮೂಲಕ ಹೊಸ ಅವಕಾಶಗಳು, ಒಳ್ಳೆಯ ಸುದ್ದಿ ಅಥವಾ ಏನಾದರೂ ಮುಖ್ಯವಾದ ವಿಷಯ ಬರಬಹುದು. ಯಾರೊಬ್ಬರಿಂದಲೂ ಬೆಂಬಲ ಪಡೆಯುವ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಸ್ನೇಹಿತರೆ, ದೇವತೆಗಳ ದೇವರಾದ ಮಹಾದೇವನು ನಿಮಗೆ ತುಂಬಾ ದಯೆ ತೋರಿದ್ದಾನೆ. ಆದ್ದರಿಂದ ವಿಡಿಯೋವನ್ನು ನೋಡಿ. ಇದು ಇಲ್ಲದೆ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ಶ್ರಾವಣ ತಿಂಗಳಿನಲ್ಲಿ ಸಂತರು ಒಬ್ಬ ವ್ಯಕ್ತಿಯ ಮನೆಗೆ ಭೇಟಿ ನೀಡಿದರೆ ಖಂಡಿತವಾಗಿಯೂ ದೇವರ ಪವಾಡ ಅವನಿಗೆ ಸಂಭವಿಸುತ್ತದೆ. ದೇವರು ಕಳುಹಿಸುತ್ತಾನೆ. ನಾವು ಸಾಮಾನ್ಯ ಜನರಿಗೆ ಇದು ಏಕೆ ನಡೆಯುತ್ತಿದೆ ಎಂದು ಅರ್ಥವಾಗದ ಕೆಲವು ದೈವಿಕ ಶಕ್ತಿಗಳಿವೆ. ನೋಡಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ. ಆದರೆ ಅದರ ಬಗ್ಗೆ ಚಿಂತಿಸಬೇಡಿ ಎಂದು ನಾನು ನಿಮಗೆ ಸಲಹೆ ನೀಡುತ್ತೇನೆ. ಏನೇ ಆಗಲಿ ಎಲ್ಲವೂ ಸರಿಯಾಗುತ್ತದೆ. ಅದನ್ನು ದೇವರಿಗೆ ಬಿಡಿ. ದೇವರು ಯಾವಾಗಲೂ ನಿಮ್ಮೊಂದಿಗಿರುತ್ತಾನೆ. ಅವನು ಇಂದು ನಿಮ್ಮೊಂದಿಗಿದ್ದಾನೆ, ಅವನು ನಾಳೆ ನಿಮ್ಮೊಂದಿಗಿರುತ್ತಾನೆ ಮತ್ತು ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುತ್ತಾನೆ. ನಿಮಗೆ ಭಗವಾನ್ ಹನುಮಂತನ ವಿಶೇಷ ಆಶೀರ್ವಾದವಿದೆ. ಅವನು ಯಾರೆಂದು ನಮಗೆ ತಿಳಿದಿದೆ. 5 ಜನರು. ಮೊದಲ ವ್ಯಕ್ತಿ ವಯಸ್ಸಾದ ವ್ಯಕ್ತಿಯಾಗಿರಬಹುದು ಅಥವಾ ಸಂತ ವ್ಯಕ್ತಿಯಾಗಿರಬಹುದು. ಹೌದು, ಜ್ಯೋತಿಷ್ಯದ ಪ್ರಕಾರ ಗುರುವನ್ನು ಬುದ್ಧಿವಂತಿಕೆ, ಆಶೀರ್ವಾದ ಮತ್ತು ಸದ್ಗುಣಗಳ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ವಯಸ್ಸಾದ ವ್ಯಕ್ತಿ ಅಥವಾ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಹಾಗಾದರೆ ಗುರುವಿನ ಬಗ್ಗೆ ಗೌರವವಿರುವ ಅಥವಾ ಸಂತ ಸ್ವಭಾವದ ವ್ಯಕ್ತಿ ನಿಮ್ಮ
ನಿಮ್ಮ ಮನೆಗೆ ಬಂದರೆ ಅವರನ್ನು ಗೌರವಿಸಿ. ಅವರ ಶುಭ ಹಾರೈಕೆಗಳು ಹೆಚ್ಚಾಗಿ ಜೀವನದಲ್ಲಿ ಹೊಸ ಹಾದಿಗಳನ್ನು ತೆರೆಯುತ್ತವೆ ಮತ್ತು ಅವರ ಆಶೀರ್ವಾದಗಳಿದ್ದರೆ ನಿಮ್ಮ ಕೆಟ್ಟ ಸಮಸ್ಯೆಗಳನ್ನು ಸಹ ಪರಿಹರಿಸಬಹುದು. ನಿಮ್ಮ ಕನಸುಗಳು ನನಸಾಗಬಹುದು. ಇದು ತುಂಬಾ ಶುಭ ಸಂಕೇತ. ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ಇಂತಹ ಘಟನೆ ನಡೆದರೆ ಅದನ್ನು ಶಿವನಿಂದ ಆದ ಪವಾಡವೆಂದು ಪರಿಗಣಿಸಿ. ಇದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಿ. ಈ ರೀತಿಯ ಒಕ್ಕೂಟವು ಸುಮ್ಮನೆ ಆಗುವುದಿಲ್ಲ. ದೇವರ ಕೃಪೆ ಇದರ ಹಿಂದೆ ಇದೆ. ಇದು ಒಂದು ದೊಡ್ಡ ಯೋಜನೆ. ಈಗ ನಿಮ್ಮ ಅದೃಷ್ಟ ಬದಲಾದಾಗ ಜಗತ್ತು ನಿಮ್ಮ ವರ್ಚಸ್ಸನ್ನು ನೋಡುತ್ತದೆ. ಸ್ನೇಹಿತರೆ, ಕೊನೆಯವರೆಗೂ ವಿಡಿಯೋವನ್ನು ನೋಡುವುದನ್ನು ಮರೆಯಬೇಡಿ, ಏಕೆಂದರೆ ಈಗ ದೇವರು ನಿಮ್ಮ ಎಲ್ಲಾ ಕೆಲಸಗಳನ್ನು ಯಶಸ್ವಿಗೊಳಿಸುತ್ತಾನೆ. ನಿಮ್ಮ ಕನಸುಗಳು ಏನೇ ಇರಲಿ ಅದು ನನಸಾಗುತ್ತವೆ. ದೇವರು ನಿಮಗಾಗಿ ಇಷ್ಟೊಂದು ಶುಭ ಹಾರೈಕೆಗಳನ್ನು ಹೇಗೆ ಸೃಷ್ಟಿಸುತ್ತಿದ್ದಾನೆಂದು ನೀವು ಎಂದಿಗೂ ಯೋಚಿಸುವುದಿಲ್ಲ. ಇನ್ನೊಬ್ಬ ವ್ಯಕ್ತಿಯು ಎಚ್ಚರಿಕೆಯಿಂದ ಕೇಳುತ್ತಾನೆ. ಹಳೆಯ ಸ್ನೇಹಿತ ಅಥವಾ ಸಂಬಂಧಿ ನಿಮ್ಮ ಮನೆಗೆ ಭೇಟಿ ನೀಡಬಹುದು. ಬುಧವು ಹಳೆಯ ಸ್ನೇಹಿತರನ್ನು ಪ್ರತಿನಿಧಿಸುತ್ತದೆ. ಸಂಬಂಧಗಳು ಮತ್ತೆ ಹುಟ್ಟಿಕೊಳ್ಳುವುದನ್ನು ಸೂಚಿಸುತ್ತದೆ. ಸ್ನೇಹಿತರು ಮತ್ತು ಪರಿಚಯಸ್ಥರು ಬಹಳ ದಿನಗಳ ನಂತರ ಭೇಟಿಯಾಗುವುದು ನಿಮಗೆ ಹೊಸ ಉದ್ಯೋಗ, ವ್ಯಾಪಾರ ಅಥವಾ ಆರ್ಥಿಕ ಲಾಭವನ್ನು ತರಬಹುದು. ಇದು ಒಳ್ಳೆಯ ಅವಕಾಶಕ್ಕೆ ಒಂದು ಅಂಶವೂ ಆಗಿರಬಹುದು ಮತ್ತು ಈ ಸ್ನೇಹಿತ ನಿಮಗೆ ಮುಂದುವರಿಯಲು ಸಹಾಯ ಮಾಡಲು ಮುಕ್ತನಾಗಿರುತ್ತಾನೆ. ಅವರು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ನಿಮಗೆ ಉತ್ತಮ ಸಲಹೆ ನೀಡುತ್ತಾರೆ. ಜಗತ್ತಿನಲ್ಲಿ ಇತರರ ಯೋಗಕ್ಷೇಮದ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುವ ಜನರು ಬಹಳ ಕಡಿಮೆ, ಏಕೆಂದರೆ ಇಲ್ಲಿರುವ ಎಲ್ಲರೂ ಸ್ವಾರ್ಥಿಗಳು. ಯಾರು ಯಾರನ್ನೂ ಬೆಂಬಲಿಸುವುದಿಲ್ಲ, ಯಾರು ಯಾರ ಪರವಾಗಿಯೂ ನಿಲ್ಲುವುದಿಲ್ಲ. ಆದರೆ ದೇವರು ಆಶೀರ್ವಾದಗಳು ನಿಮ್ಮ ಮೇಲಿವೆ. ಆಗ ಮಾತ್ರ ನಿಮ್ಮ ಸ್ನೇಹಿತರು ನಿಮ್ಮನ್ನು ಬೆಂಬಲಿಸಬಹುದು, ಏಕೆಂದರೆ ಮನಸ್ಸು ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮ ಆಲೋಚನಾ ವಿಧಾನವೂ ಬದಲಾಗುತ್ತದೆ. ಸ್ನೇಹಿತರೆ, ಮುಂಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಸಮಯವಾಗಿರುತ್ತದೆ. ವಿಶೇಷ ಮತ್ತು ಪ್ರಯೋಜನಕಾರಿಯಾಗಿರಬಹುದು. ತಪ್ಪಿಸಿಕೊಳ್ಳಬೇಡಿ ಮತ್ತು ಕೊನೆಯವರೆಗೂ ವೀಕ್ಷಿಸಿ. ಇಂದು ನಾವು ನಿಮಗೆ ಹೇಳುತ್ತಿದ್ದೇವೆ, ಮೂರನೆಯ ಆಳವಾದ ರಾಜ್ಯದ ಬಗ್ಗೆ ಹೇಳುತ್ತದೆ. ಅದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಸ್ನೇಹಿತರೆ, ನಿಮ್ಮನ್ನು ಪರೀಕ್ಷಿಸಲು ಬರುವ ಮೂರನೆಯ ವ್ಯಕ್ತಿ ಅಗತ್ಯವಿರುವ ವ್ಯಕ್ತಿಯಾಗಿರಬಹುದು. ನೋಡಿ, ಶನಿಗ್ರಹ ಕ್ರಿಯೆ ಮತ್ತು ಸೇವೆಯನ್ನು ಸಂಕೇತಿಸುತ್ತದೆ. ನೀವು ಗೌರವದಿಂದ ನಿರ್ಗತಿಕ ಅಥವಾ ಬಡ ವ್ಯಕ್ತಿಗೆ ಆಹಾರ ಅಥವಾ ಸಹಾಯವನ್ನು ನೀಡಿದರೆ, ನೀವು ಹೀಗೆ ಮಾಡಿದರೆ ಮತ್ತು ನಿಮ್ಮ ಅಭ್ಯರ್ಥಿಯು ಹೃದಯದಿಂದ ಆಶೀರ್ವಾದ ಪಡೆದರೆ ಅದನ್ನು ಸಹ ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ನೆನಪಿನಲ್ಲಿಡಿ. ತೃಪ್ತಿ ಬರುತ್ತದೆ ಮತ್ತು ಒಳ್ಳೆಯ ಕಾರ್ಯಗಳು ಭವಿಷ್ಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು. ಸಮಯ ಕಡಿಮೆ ಇದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ನೀವು ಭಗವಾನ್ ಶ್ರೀಕೃಷ್ಣ ಮತ್ತು ರಾಧೆ ಮಾತೆಯ ವಿಶೇಷ ಆಶೀರ್ವಾದಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಜೀವನವು ಸಂಪೂರ್ಣವಾಗಿ ಪ್ರಕಾಶಮಾನವಾಗುತ್ತದೆ. ಸ್ನೇಹಿತರೆ, ಒಬ್ಬ ಬಡ ವ್ಯಕ್ತಿ ನಿಮ್ಮ ಮನೆಗೆ ಬಂದು ತಿನ್ನಲು ಏನಾದರೂ ಅಥವಾ ಸ್ವಲ್ಪ ಹಣ ಕೇಳಬಹುದು. ಆದರೆ ನೀವು ಬಯಸಿದರೆ ನೀವು ಅವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡಬಹುದು. ಅವರು ನಿಮ್ಮ ಮಾತುಗಳನ್ನು ತಮ್ಮ ಜೀವನದುದ್ದಕ್ಕೂ ನೆನಪಿಸಿಕೊಳ್ಳುತ್ತಾರೆ. ನಾಲ್ಕನೆಯದು, ಆ ವ್ಯಕ್ತಿಯು ಎಚ್ಚರಿಕೆಯಿಂದ ಕೇಳಬೇಕು. ಚಿಕ್ಕ ಮಗು ಅಂದರೆ ಚಂದ್ರ ಮತ್ತು ಗುರು ಗ್ರಹಗಳು ಆ ಮಕ್ಕಳಾಗಿವೆ. ಇದನ್ನು ಶುದ್ಧತೆ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮಗುವನ್ನು ಮನೆಗೆ ಪ್ರೀತಿಯಿಂದ ಸ್ವಾಗತಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಮನೆಯ ವಾತಾವರಣವು ಸಂತೋಷದಾಯಕವಾಗುತ್ತದೆ ಮತ್ತು ಹೇಗಾದರೂ ಚಿಕ್ಕ ಮಗು ದೇವರ ಮಗುವಾಗುತ್ತದೆ, ಅಂದರೆ ದೇವರ ಪ್ರತಿರೂಪ. ನಿಮಗೆ ಇದು ತಿಳಿದಿದೆ. ಶ್ರಾವಣ ತಿಂಗಳಿನಲ್ಲಿ ಯಾರಾದರೂ ನಿಮ್ಮ ಮನೆಗೆ ಬಂದು ಏನನ್ನಾದರೂ ಕೇಳಿದರೆ, ನೀವು ವಸ್ತುಗಳನ್ನು ಕೇಳುತ್ತಿದ್ದರೆ ಅಥವಾ ಆಹಾರವನ್ನು ಕೇಳುತ್ತಿದ್ದರೆ, ಸ್ನೇಹಿತರೆ, ನೀವು ನಿಜವಾದ ಹೃದಯದಿಂದ ಕೇಳುತ್ತಿದ್ದೀರಿ. ಅವನು ಮಕ್ಕಳನ್ನು ಸ್ವಾಗತಿಸಬೇಕು. ಅವನು ಅವರನ್ನು ಸಂತೋಷಪಡಿಸಬೇಕು. ದೇವರು ಅವರ ಸಂತೋಷದಲ್ಲಿದ್ದಾನೆ. ಒಂದು ಸಂತೋಷದ ಘಟನೆ. ಐದನೆಯ ವ್ಯಕ್ತಿ ಅಪರಿಚಿತ ಅತಿಥಿ. ಅಪರಿಚಿತ ವ್ಯಕ್ತಿ ಅಪರಿಚಿತ ಸಂತ. ಒಬ್ಬ ಸಂತ ನಿಮ್ಮ ಮನೆಗೆ ಭೇಟಿ ನೀಡಬಹುದು. ಕೆಲವೊಮ್ಮೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವರ ಮೊದಲ ಭೇಟಿಯೇ ಜೀವನವನ್ನು ಬದಲಾಯಿಸುವ ಅವಕಾಶವಾಗಬಹುದು. ಶುಕ್ರ ಮತ್ತು ಗುರುವಿನ ಸಂಯೋಜಿತ ಪ್ರಭಾವವನ್ನು ಸಹ ಉಂಟುಮಾಡುತ್ತದೆ. ಆದಾಗ್ಯೂ ಶುಭ ಸಂಯೋಜನೆ ಸಂಭವಿಸಬಹುದು ಮತ್ತು ಇದು ದೇವರ ರೂಪವಾಗಿರಬಹುದು, ಏಕೆಂದರೆ ದೇವರು ತನ್ನ ಭಕ್ತರಿಗೆ ಯಾವುದೇ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಮನೆಗೆ ಬಂದು ಅವನ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಬಹುದು. ನೀವು ಅವನ ಜೀವನವನ್ನು ಬದಲಾಯಿಸಬಹುದು. ಈಗ ನೀವು ಮಾಡುವ ತಪ್ಪುಗಳ ಬಗ್ಗೆ ಮಾತನಾಡೋಣ. ಹಣದ ವಿಷಯಕ್ಕೆ ಬಂದರೆ, ಮೊದಲನೆಯ ತಪ್ಪು ಅತಿಥಿಯನ್ನು ಅವಮಾನಿಸುವುದು. ಹೌದು ಸ್ನೇಹಿತರೆ, ನೀವು ಯಾರೊಂದಿಗೂ ಅಸಭ್ಯವಾಗಿ ವರ್ತಿಸುವುದನ್ನು ತಪ್ಪಿಸಬೇಕು. ಅವರು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದ್ದರೆ ನೀವು ಸಭ್ಯರಾಗಿರಬೇಕು. ನೀವೇನು ಹಣ ಕೊಡುವುದು ಬೇಡ. ಸಿಹಿಯಾದ ಪದವನ್ನು ಯಾವಾಗಲೂ ಶುಭವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಸಿಹಿಯಾಗಿ ಮಾತನಾಡಿ.
ಇದು ಒಳ್ಳೆಯ ನಡತೆ. ಇನ್ನೊಂದು ತಪ್ಪು ಎಂದರೆ ಕೋಪ ಮತ್ತು ಅಹಂಕಾರ. ಎಂದರೆ ಮಂಗಳ ಗ್ರಹವು ಹೆಚ್ಚು ಶುಭ ಪರಿಣಾಮಗಳನ್ನು ನೀಡಿದಾಗ ವ್ಯಕ್ತಿಯು ಯಾವುದೇ ಕಾರಣವಿಲ್ಲದೆ ಕೋಪಗೊಳ್ಳಬಹುದು. ಅಂತಹ ಸಮಯದಲ್ಲಿ ತಾಳ್ಮೆ ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಮಂಗಳವು ನಿಮ್ಮೊಂದಿಗೆ ಇದೆ, ಶಕ್ತಿ ವೃದ್ಧಿಯಾಗುತ್ತಿದೆ ಮತ್ತು ನಿಮ್ಮ ಜೀವನದಲ್ಲಿ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಲಿವೆ. ಆದ್ದರಿಂದ ವಿಡಿಯೋವನ್ನು ಬಿಟ್ಟುಕೊಡಬೇಡಿ ಮತ್ತು ಕೊನೆಯವರೆಗೂ ನೋಡಿ, ಏಕೆಂದರೆ ಈಗ ನೀವು ಶ್ರೀಮಂತರಾಗಲಿದ್ದೀರಿ. ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ಕಾಣಬಹುದು. ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದ ತಪ್ಪು, ಎಚ್ಚರಿಕೆಯಿಂದ ಆಲಿಸಿ. ಆಹಾರವನ್ನು ಅಗೌರವಿಸುವುದು. ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಆಹಾರವನ್ನು ಪೂಜಿಸಲಾಗುತ್ತದೆ. ಆಹಾರವನ್ನು ವ್ಯರ್ಥ ಮಾಡಬೇಡಿ ಮತ್ತು ಸಾಧ್ಯವಾದಷ್ಟು ಗೌರವದಿಂದ ಬಡಿಸಿ. ಅಷ್ಟು ಆಹಾರವನ್ನು ಮಾತ್ರ ಬಳಸಿ. ನಿಮಗೆ ಬೇಕಾದಷ್ಟು ತಿನ್ನಿರಿ, ಅತಿಯಾಗಿ ತಿನ್ನಬೇಡಿ. ಆಗ ಮಾತ್ರ ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ವಾತಾವರಣವು ಸಾಮರಸ್ಯದಿಂದ ಕೂಡಿರುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ದೀರ್ಘಕಾಲದ ಕುಟುಂಬ ಯೋಜನೆ ಈಡೇರುತ್ತದೆ. ಸಮಾಜಕ್ಕೆ ನಿಮ್ಮ ಕುಟುಂಬದ ಹೆಸರು ಮತ್ತು ಗೌರವ ಹೆಚ್ಚಾಗುತ್ತದೆ ಮತ್ತು ದಿನವೂ ನಿಮಗೆ ಅದೃಷ್ಟ ಮತ್ತು ಶಾಂತಿಯುತವಾಗಿರುತ್ತದೆ. ನೀವು ಕೊಡುವವರಾಗಿರುತ್ತೀರಿ. ನೀವು ನಿಮ್ಮ ಕೆಲಸದಲ್ಲಿ ಸೌಕರ್ಯಗಳು ಮತ್ತು ಹಿಂದಿನ ಕೆಲಸದ ಮೇಲೆ ಕೇಂದ್ರೀಕರಿಸುತ್ತೀರಿ. ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯವು ಪ್ರಯೋಜನಕಾರಿಯಾಗಿದೆ. ವ್ಯವಹಾರದಲ್ಲಿ ಒಂದು ಪ್ರಮುಖ ಮತ್ತು ಲಾಭದಾಯಕ ಒಪ್ಪಂದವನ್ನು ಅಂತಿಮಗೊಳಿಸಬಹುದು. ಸ್ನೇಹಿತರೆ, ಹೊಸ ಉದ್ಯಮವನ್ನು ಪ್ರಾರಂಭಿಸುವುದನ್ನು ಪರಿಗಣಿಸಿ. ಈ ದಿನವನ್ನು ನಿಜಕ್ಕೂ ಬಹಳ ಶುಭವೆಂದು ಪರಿಗಣಿಸಬಹುದು. ಕೆಲಸದಲ್ಲಿ ಉತ್ತಮ ಯಶಸ್ಸು ಮತ್ತು ಗೌರವ. ನೀವು ಸಂತೋಷವನ್ನು ಸಹ ಕಾಣುವಿರಿ. ನಿಮ್ಮ ಪ್ರೇಮ ಜೀವನವು ಸುಂದರವಾಗಿರುತ್ತದೆ. ನಿಮ್ಮ ಸ್ನೇಹಿತರು ಮತ್ತು ಸಂಗಾತಿಯೊಂದಿಗೆ ನೀವು ಸಂತೋಷದ ಭವಿಷ್ಯವನ್ನು ಯೋಜಿಸುವಿರಿ. ಅವಿವಾಹಿತರು ತಮ್ಮ ಅಪೇಕ್ಷಿತ ಜೀವನ ಸಂಗಾತಿಯನ್ನು ಕಂಡುಕೊಳ್ಳಬಹುದು. ನೀವಿಬ್ಬರು ಒಟ್ಟಿಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ. ಸಂಬಂಧದಲ್ಲಿ ಯಾವುದೇ ಮೋಸ ಇರುವುದಿಲ್ಲ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಒಳ್ಳೆಯ ದಿನವಾಗಿರುತ್ತದೆ. ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. ಇಂದು ಬೆಳಿಗ್ಗೆ ನಿಮಗೆ ಉತ್ತಮ ಆದಾಯ ಸಿಗಬಹುದು ಮತ್ತು ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ. ನಿಮಗೆ ಏನೂ ಮಾಡಲು ಮನಸ್ಸಾಗುವುದಿಲ್ಲ. ವಿವಾದಗಳು ಸಾಧ್ಯ. ಮಧ್ಯಾಹ್ನದ ವೇಳೆಗೆ ಪರಿಸ್ಥಿತಿ ಸುಧಾರಿಸುತ್ತದೆ. ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವೂ ನಿಮಗೆ ಸಿಗಬಹುದು. ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ. ನಿಮ್ಮ ಕೆಲಸ ಯಶಸ್ವಿಯಾಗುತ್ತದೆ. ನೀವು ಪರಿಚಯಸ್ಥರನ್ನು ಭೇಟಿಯಾಗಬಹುದು. ಸಂಜೆ ನೀವು ನಿಮ್ಮ ತಾಯಿ ಮತ್ತು ಪರಿಚಯಸ್ಥರನ್ನು ಭೇಟಿಯಾಗಬಹುದು. ಇಲ್ಲದಿದ್ದರೆ ವಿವಾದಗಳು ಉಂಟಾಗಬಹುದು. ಮಧ್ಯಾಹ್ನದ ವೇಳೆಗೆ ಪರಿಸ್ಥಿತಿ ಸುಧಾರಿಸುತ್ತದೆ. ನೀವು ಕೆಲವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಹೊರಗಿನವರಿಂದ ಪ್ರಭಾವಿತರಾಗುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳಿಗೆ ಆದ್ಯತೆ ನೀಡಿ. ಪ್ರಯಾಣವು ಹಣ ಮತ್ತು ಸಮಯ ಎರಡನ್ನೂ ವ್ಯರ್ಥ ಮಾಡುತ್ತದೆ. ಸ್ನೇಹಿತರೆ, ವ್ಯಾಪಾರ ವಹಿವಾಟುಗಳನ್ನು ಮಾಡುವಾಗ ನೀವು ಬಹಳ ಜಾಗರೂಕರಾಗಿರಬೇಕು. ಷೇರು ಮಾರುಕಟ್ಟೆಯ ಕಾರಣ ಬಹಿರಂಗಗೊಳ್ಳುತ್ತಲೇ ಇರುತ್ತದೆ. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಂಡು ಶಾಂತವಾಗಿ ಸಹಜ ಸ್ಥಿತಿಗೆ ಮರಳುವುದು. ಅದನ್ನು ಮಾಡಲು ಪ್ರಯತ್ನಿಸಿ. ಮಾರ್ಕೆಟಿಂಗ್ ಸಂಬಂಧಿತ ಕೆಲಸಗಳು ಕಡಿಮೆ ಸಮಯದಲ್ಲಿ ಪೂರ್ಣಗೊಳ್ಳುತ್ತವೆ. ಇಂದು ಭವಿಷ್ಯ. ನೀವು ಹೊಸ ಯೋಜನೆಗಳನ್ನು ರಚಿಸುತ್ತೀರಿ ಮತ್ತು ನಿಮ್ಮ ಅಸ್ತಿತ್ವದಲ್ಲಿರುವ ಪರಿಧಿಯನ್ನು ಮಾಡುವ ಮೂಲಕ ನೀವು ಬೆಳೆಯುವುದನ್ನು ಮುಂದುವರೆಸುತ್ತೀರಿ ಮತ್ತು ಆಗಸ್ಟ್ ತಿಂಗಳಿನಲ್ಲಿಯೇ ಯಶಸ್ವಿಯಾಗುವ ವ್ಯವಹಾರವನ್ನು ವಿಸ್ತರಿಸುವ ಯೋಜನೆಗಳನ್ನು ಸಹ ಮಾಡಬಹುದು. ಒಳ್ಳೆಯ ಜನರು ಆಮದು ಮತ್ತು ರಫ್ತಿನಿಂದ ಲಾಭ ಪಡೆಯುತ್ತಾರೆ. ನಿಮ್ಮ ನಾಯಕತ್ವ ಕೌಶಲ್ಯಗಳನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ದೂರದೃಷ್ಟಿಯನ್ನು ಕೆಲಸದಲ್ಲಿ ಗುರುತಿಸಲಾಗುತ್ತದೆ. ಸ್ನೇಹಿತರೆ, ಅವಿವಾಹಿತರಿಗೆ ವಿದೇಶದಲ್ಲಿ ಅಥವಾ ದೂರದಲ್ಲಿ ವಾಸಿಸುವ ಯಾರೊಬ್ಬರಿಂದ ಮದುವೆ ಪ್ರಸ್ತಾಪ ಬರಬಹುದು. ನಿಮ್ಮ ವೈವಾಹಿಕ ನಂಬಿಕೆ ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಸಂಬಂಧವು ತಿಳುವಳಿಕೆಯಲ್ಲಿ ಬೆಳೆಯುತ್ತದೆ. ಪ್ರೀತಿ ಆಳವಾದ ಮತ್ತು ಪ್ರಾಮಾಣಿಕವಾಗಿರುತ್ತದೆ. ಯಾವುದೇ ಸಂಘರ್ಷ ಇರುವುದಿಲ್ಲ. ನೀವು ಛತ್ರಿ ಅಥವಾ ಪಾದರಕ್ಷೆಗಳನ್ನು ದಾನ ಮಾಡಬಹುದು ಅಥವಾ ತೊಂದರೆಗಳನ್ನು ನಿವಾರಿಸುವ ಹನುಮಂತನ ಹೆಸರನ್ನು ಜಪಿಸಬಹುದು. ಹನುಮಾನ್ಜಿ ನಿಮಗೆ ಯಾವಾಗಲೂ ದಯೆ ತೋರಿಸುತ್ತಾರೆ. ಅವರ ಆಶೀರ್ವಾದದಿಂದ ನಿಮ್ಮ ಜೀವನವು ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತದೆ. ಸ್ನೇಹಿತರೆ, ನಾನು ನಿಮಗೆ ಹೇಳಿದ್ದೆಲ್ಲವೂ ಸತ್ಯ. ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಕಮೆಂಟ್ ವಿಭಾಗದ ತೆರೆದಿರುತ್ತದೆ. ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಕುಟುಂಬದವರ ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ದಿನ ಚೆನ್ನಾಗಿರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.